ಮಾಡ್ತೀವಿ ಅಂತ ಆದೇಶ ಹೊರಡಿಸಿ ನನ್ನ ಈ ಉಪವಾಸ ಸತ್ಯಾಗ್ರಹವನ್ನು ಹಿಂತಗೊಳ್ತೀನಿ. ಇಲ್ಲ ಅಂದ್ರೆ ಇವತ್ತು ಇಲ್ಲಲ್ಲ ಅಂದ್ರೆ ಎಲ್ಲಾದ್ರೂ ಸರಿ ನಮ್ಮ ಉಪವಾಸ ಸತ್ಯಾಗ್ರಹ ಮುಂದೆ ಹೊರಟಿರುತ್ತೆ. ನಮ್ಮ ಹೆಣ ಬಿದ್ದರೂ ಸರಿ, ನಾವಂತೂ ಈ ಸರಿ ನಮ್ಮ ಹೋರಾಟವನ್ನ ಕೈ ಬಿಡುವ ಮಾತೇ ಇಲ್ಲ. ಮುಖ್ಯವಾಗಿ ನಮಗೆ ಪುನಃ ನೇಮಕ ಯಾವುದೇ ಇದನ್ನೆಲ್ಲ ಮಾಡ್ಕೋಬೇಕು. ವೇತನ ಆಯೋಗದ ಮಾದರಿಯಲ್ಲಿ ನಮಗೆ ಸರಿಸಮಾನ ವೇತನ ಕೊಡೋದ್ರ ಬಗ್ಗೆ ಒಂದು ಲಿಖಿತ ಆದೇಶವನ್ನ ನೀಡೋವರೆಗೂ ನಮ್ಮ ಏನು ಉಪವಾಸ ಸತ್ಯಾಗ್ರಹ ಇದೆ ಅದು ಮುಂದುವರಿಯುತ್ತೆ. ತದನಂತರ ನಮ್ಮ ನಿವೃತ್ತಿ. ಅದರಿಂದ ಇಲ್ಲಿ ಏನಾದ್ರೂ ನಾವು ಪಡೆಯೋವರೆಗೂ ನಮ್ಮ ಹೆಣ ಬಿದ್ರೂ ಪರವಾಗಿಲ್ಲ, ನಾವಂತೂ ವಾಪಸ್ ಎದ್ದು ಬರಲ್ಲ ಅನ್ನೋ ಮಾತನ್ನ ಈ ಮೂಲಕ ತಮ್ಗೆ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ. ನಾವಂತೂ ಉಪವಾಸ ಸತ್ಯಾಗ್ರಹದಿಂದ ಕೈ ಬಿಡಲ್ಲ. ಬೈ ಚಾನ್ಸ್ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ, ನಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮಗೆ ಏನೂ ತೊಂದರೆ ಆಗಲ್ಲ. ನಾವು ಇದ್ರೆ ಎಷ್ಟು ಸಂಪಾದನೆ ಮಾಡ್ತಿರೋ, ನೀವು ಒಬ್ಬೊಬ್ರು ಒಂದೊಂದು 100 ರೂಪಾಯಿ ಹಾಕಿದ್ರೆ ಸಾಕು, ನಮ್ಮ ಕುಟುಂಬ ನಾನು ಎಷ್ಟು ಇದ್ದು ಸಂಪಾದನೆ ಮಾಡ್ತಾ ಇದ್ನೋ ಅಷ್ಟು ಸಂಪಾದನೆಯನ್ನು ನೀವು ಕೊಡಬಹುದು. ಆ ಒಂದು ನಂಬಿಕೆಯಲ್ಲಿ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಸಂಸಾರದ ಬಗ್ಗೆನೂ ನೀವು ಕಾಳಜಿ ವಹಿಸ್ತೀರಂತ ಗೂಗಲ್ ಪೇ, ಫೋನ್ ಪೇ, ಗೂಗಲ್ ಪೇ ಅಂದಿದ್ದಾರೆ. ಸತ್ಯ. ಫೋನ್ ಪೇ, ಗೂಗಲ್ ಪೇ ಅಂದಿದ್ದಾರೆ. ಎಸ್ ಸತ್ಯ. ಗೂಗಲ್ ಪೇ, ಫೋನ್ ಪೇ, ಗೂಗಲ್ ಪೇ ಅಂದಿದ್ದಾರೆ. ಸತ್ಯ. ಆಯ್ತು. ಅಲ್ಲ, ಇವ್ರು ಏನ್ ಹೇಳಿದ್ರು ತಗೊಂಡು ಹೋಗ್ಮಂತ ಇದ್ರಲ್ಲ ಮಾತು. ಇವತ್ತು ಬಿಡು, ಇವತ್ತು ಈ ಸತ್ಯಾಗ್ರಹ ಧರಣಿ ಸತ್ಯಾಗ್ರಹವನ್ನ ದಯವಿಟ್ಟು ಇಲ್ಲಿಗೆ ಮುಗಿಸಿ ಸರ್ ಪರ್ಮಿಷನ್ ಇನ್ನೂ ಒಂದು 4-5 ದಿನ ಇಲ್ಲೇ ಇದ್ದು ಏನು ಕೆಲಸಗಳಿದಾವೆ, ರಾಜಕೀಯ ವಲಯದಲ್ಲಿ ಏನೇನು ಕೆಲಸ ಮಾಡ್ಬೇಕು ಅದನ್ನು ಇನ್ನೂ ಮುಂದುವರಿಸ್ತೀನಿ.